ನಮಸ್ಕಾರ ಸ್ನೇಹಿತರೆ, ಎರಡನೇ ಟೆಸ್ಟ್ ಪಂದ್ಯದ ವೇಳೆ ನಡು ಮೈದಾನದಲ್ಲಿ ಬಾಂಗ್ಲಾ ಆಟಗಾರರ ಮೋಸದಿಂದ ಕೋಪಗೊಂಡರು ವಿರಾಟ್ ಮತ್ತು ರೋಹಿತ್. ನಂತರ ನಡೆಯಿತು ದೊಡ್ಡ ಜಗಳ. ಬಾಂಗ್ಲಾ ಆಟಗಾರರನ್ನ ಹೊಡೆಯಲು ತಲುಪಿದರು ವಿರಾಟ್. ನಂತರ ಆದ ಘಟನೆಯನ್ನ ನೋಡಿ ಅಂಪೈರ್ ಪಂದ್ಯವನ್ನ ಮಧ್ಯಕ್ಕೆ ನಿಲ್ಲಿಸಿದರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕಾನ್ಪುರದ ಟೆಸ್ಟ್ ನಲ್ಲಿ ಕೊಹ್ಲಿ ಮತ್ತು ರೋಹಿತ್ ರವರು ತಮ್ಮ ಉಗ್ರ ರೂಪ ತಾಳಿದ್ದೇಕೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸರಣಿಯ ಎರಡನೇ ಮತ್ತು ಕೊನೆಯ ಟೆಸ್ಟ್ ಪಂದ್ಯಕ್ಕೆ ಮಳೆರಾಯ ಅಡ್ಡಿಪಡಿಸಿದ್ದಾನೆ ಸ್ನೇಹಿತರೆ. ಆದರೆ ಇದೇ ಮಧ್ಯದಲ್ಲಿ ಮೊದಲ ದಿನದ ಎರಡನೇ ಸೆಷನ್ ನಲ್ಲಿ ನಡು ಮೈದಾನದಲ್ಲೇ ಒಂದು ತೀವ್ರವಾದ ಘಟನೆ ಉಂಟಾಯಿತು. ಇದರಿಂದ ಕ್ರಿಕೆಟ್ ಜಗತ್ತಿನಿಂದ ಹಿಡಿದು ಕೋಟ್ಯಾಂತರ ಅಭಿಮಾನಿಗಳಿಗೂ ಕೂಡ ಶಾಕ್ ಆಯಿತು. ಹೌದು ಸ್ನೇಹಿತರೆ, ಕಾನ್ಪುರದಲ್ಲಿ ಬೆಳಗ್ಗಿನಿಂದಲೇ ಹವಾಮಾನವು ಸ್ವಲ್ಪ ಕೋಪಗೊಂಡಿತು. ಮಳೆಯ ಕಾರಣದಿಂದಾಗಿ ಮೊದಲ ಸೆಷನ್ ವಿಳಂಬವಾಗಿತ್ತು ಹಾಗೂ ಲಂಚ್ ನಂತರ ಮಂದ ಬೆಳಕಿನ ಕಾರಣದಿಂದಾಗಿ ಎರಡನೇ ಸೆಷನ್ ಆರಂಭವಾಗಲು ಕೂಡ ವಿಳಂಬವಾಯಿತು. ಆದರೆ ಈ ಮಧ್ಯೆ ಬಾಂಗ್ಲಾದೇಶವು ಕೇವಲ 100 ರನ್ ಗಳಿಸುವಷ್ಟರಲ್ಲಿ ತನ್ನ 3 ವಿಕೆಟ್ ಕಳೆದುಕೊಂಡಿದ್ದಾಗ ಟೀಂ ಇಂಡಿಯಾ ಬಾಂಗ್ಲಾದೇಶ ತಂಡದ ಪರ ಸಂಪೂರ್ಣವಾಗಿ ಹಿಡಿತ ಸಾಧಿಸಿತು. ಇದರೊಂದಿಗೆ 35 ಓವರ್ಗಳಲ್ಲಿ ಬಾಂಗ್ಲಾದೇಶ ತಂಡ 3 ವಿಕೆಟ್ ನಷ್ಟಕ್ಕೆ ಕೇವಲ 107 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅಷ್ಟರಲ್ಲೇ ಬ್ಯಾಟಿಂಗ್ ಮಾಡುತ್ತಿರುವ ಮುಷ್ಫಿಕುರ್ ರಹೀಮ್ ಮತ್ತು ಮೊಮಿನ್ ಉಲ್ ಹಕ್ ರವರು ಅಂಪೈರ್ ಬಳಿ ಹೋಗಿ ಪಂದ್ಯವನ್ನ ನಿಲ್ಲಿಸಲು ಅಪೀಲ್ ಮಾಡುತ್ತಿದ್ದರು. ಈ ದೃಶ್ಯವನ್ನ ನೋಡಿ ಸಂಪೂರ್ಣ ಸ್ಟೇಡಿಯಂ ಸೇರಿದಂತೆ ರೋಹಿತ್ ಮತ್ತು ಕೊಹ್ಲಿ ಶಾಕ್ ಆದರು ಸ್ನೇಹಿತರೆ. ಏಕೆಂದರೆ ಬೆಳಕು ಕಡಿಮೆ ಇದ್ದರೂ ಕೂಡ ಸ್ಟೇಡಿಯಂನ ಎಲ್ಲ ಲೈಟ್ಗಳು ಆನ್ ಆಗಿದ್ದವು ಮತ್ತು ಇದರಿಂದ ಭಾರತೀಯ ಬೌಲರ್ಗಳಿಗೆ ಆಡಲು ಯಾವುದೇ ತೊಂದರೆ ಇರಲಿಲ್ಲ. ಇದಕ್ಕಾಗಿ ರೋಹಿತ್ ಶರ್ಮಾ ಕೂಡ ಓಡಿ ಬಂದು ಅಂಪೈರ್ ಬಳಿ ಈ ವಿಷಯವನ್ನ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅಂಪೈರ್ ಅವರು ಪಂದ್ಯವನ್ನ ನಿಲ್ಲಿಸಲು ರೋಹಿತ್ ರವರಿಗೆ ಹೇಳಿದಾಗ ರೋಹಿತ್ ಕೂಡ ಶಾಕ್ ಆಗುತ್ತಾರೆ. ಹೌದು ಸ್ನೇಹಿತರೆ, ಅಂಪೈರ್ ಹೇಳುತ್ತಾರೆ, ನೀವು ಬೌಲಿಂಗ್ ಮಾಡಬೇಕಾದರೆ ನೀವು ವೇಗದ ಬೌಲಿಂಗ್ ಬದಲು ಸ್ಪಿನ್ ಬೌಲಿಂಗ್ ಮಾಡಬೇಕು, ಇಲ್ಲದಿದ್ದರೆ ಪಂದ್ಯವನ್ನ ನಿಲ್ಲಿಸಬೇಕಾಗುತ್ತದೆ. ಏಕೆಂದರೆ ಈ ಪರಿಸ್ಥಿತಿಯಲ್ಲಿ ಬ್ಯಾಟ್ಸ್ಮನ್ ಗಳಿಗೆ ಆಡಲು ತೊಂದರೆ ಆಗುತ್ತಿದೆ ಎಂದು ಹೇಳಿದರು. ಅಂಪೈರ್ನ ಈ ಮಾತುಗಳನ್ನ ಕೇಳಿದ ರೋಹಿತ್ ಮತ್ತು ಕೊಹ್ಲಿ ರವರ ಪಿತ್ತ ನೆತ್ತಿಗೇರಿತು. ಏಕೆಂದರೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು, ಬಾಂಗ್ಲಾದೇಶ ತಂಡವು ಮೋಸದ ಆಟವನ್ನ ಆಡುತ್ತಿದೆ ಮತ್ತು ಅವರು ಭಾರತೀಯ ತಂಡದ ಆಕ್ರಮಣವನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ರೋಹಿತ್ ಕಿಡಿಕಾರಿದ್ದರು. ಈ ನಡುವೆ ಹಿಂಭಾಗದಿಂದ ಬಾಂಗ್ಲಾದೇಶಿ ಬ್ಯಾಟ್ಸ್ಮನ್ ಗಳು ನೇರವಾಗಿ ಡ್ರೆಸ್ಸಿಂಗ್ ರೂಮ್ಗೆ ಮರಳುತ್ತಿರುತ್ತಾರೆ. ಇದನ್ನ ನೋಡಿ ಕಿಂಗ್ ಕೊಹ್ಲಿ ಓಡುತ್ತಾ ಅವರ ಹಿಂದೆ ಹೋಗಿ ಅವರನ್ನ ಹಿಡಿದು ಹಿಂತಿರುಗಿಸಲು ಪ್ರಯತ್ನಿಸುತ್ತಾರೆ. ವಿರಾಟ್ ಅವರನ್ನ ನೋಡಿದಾಗ ಅವರು ಮುಷ್ಫಿಕುರ್ ಮೇಲೆ ದಾಳಿ ಮಾಡಲಿದ್ದಾರೆ ಎಂಬ ಭಾವನೆ ಉಂಟಾಗುತ್ತದೆ. ಭಾರತೀಯರು ಪಂದ್ಯವನ್ನ ಮುಂದುವರಿಸಲು ಎಲ್ಲಾ ರೀತಿಯ ಪ್ರಯತ್ನ ಪಡುತ್ತಾರೆ. ಆದರೆ ಬಾಂಗ್ಲಾದೇಶ ತಂಡ ತನ್ನ ಯೋಜನೆಯನ್ನ ಯಶಸ್ವಿ ಮಾಡಿಕೊಂಡಿತು ಸ್ನೇಹಿತರೆ. ಸದ್ಯಕ್ಕೆ ಈ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.